ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅಪ್ರೆಂಟೈಸ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಇದಕ್ಕೆ ಅಪ್ಲೈ ಮಾಡಬೇಕಾ ಮಾಡಬಾರ್ದಾ, ಮತ್ತು ಏನೆಲ್ಲ ವರ್ಕ್ ಕಲ್ಚರ್ ಇರುತ್ತೆ ಇದರಲ್ಲಿ, ಆ್ಯಂಡ್ 1 ಇಯರ್ ಆದಮೇಲೆ ಏನು ಅಂತ ಇದೆ. ತುಂಬ ಡೌಟ್ಸ್ ಇದೆ ಈ ಒಂದು ನೋಟಿಫಿಕೇಷನ್ ಬಗ್ಗೆ. ನಾನು ಈ ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಬ್ಯಾಂಕಿಂಗ್ ಕನ್ನಡಿಗ ಚಾನಲಲ್ಲಿ ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಬಟ್ ನಾನು ಇಲ್ಲಿ ಅಪ್ರೆಂಟೈಸ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಈ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ವರ್ಕ್ ಕಲ್ಚರ್ ಹೇಗಿರುತ್ತೆ, ನೀವು ಅಪ್ಲೈ ಮಾಡಬೇಕಾ ಮಾಡಬಾರ್ದಾ, ಆಮೇಲೆ ಸ್ಯಾಲ್ರಿ ಹೇಗಿರುತ್ತೆ, ಏಜ್ ಕ್ರೈಟೀರಿಯಾ ಏನು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಫಸ್ಟು ಈ ಒಂದು ನೋಟಿಫಿಕೇಷನ್ ಬಂದು 1 ಇಯರ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಸೊ 1 ಇಯರ್ ತನಕ ಮಾತ್ರ ಇರೋದು. ಅಪ್ಲೈ ಮಾಡೋಕ್ಕೆ 29th ಏಪ್ರಿಲಿಂದನೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ 19 ಮೇ ಒಳಗೆ ಅಪ್ಲೈ ಮಾಡಿ. ಸೊ ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಅವರು 19 ಮೇ ಒಳಗೆ ಅಪ್ಲೈ ಮಾಡಿ. ನೆಕ್ಸ್ಟು ವೇಕೆನ್ಸಿ ಬಂದು ಕರ್ನಾಟಕಕ್ಕೆ 131 ವೇಕೆನ್ಸಿ ಇದೆ ಟೋಟಲ್. ಅದರಲ್ಲಿ EWS 30 ಆ್ಯಂಡ್ OBC 35, ST 9, SCN 20 ಮತ್ತು ಜನರಲ್ ಕ್ಯಾಟಗರಿ ಒಂದು 54 ವೇಕೆನ್ಸಿ ಇದೆ. ಸೊ ಇದಿಷ್ಟು ವೇಕೆನ್ಸಿ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಏಜ್ ಅಂತ ಬಂದರೆ ಮಿನಿಮಮ್ 20 ಇಯರ್ಸ್ ಇರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ 28 ಇಯರ್ಸ್ ಇರಬೇಕು. ಬಟ್ ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಕೆಲವೊಂದು ಕ್ರೈಟೀರಿಯಾ ಇದೆ. ಏಜ್ ಜೊತೆಗೆ ನೀವು ಅದನ್ನು ನೋಡಿ ಅಪ್ಲೈ ಮಾಡಿ. ಏಜ್ 28 ಇದೆ ಅಂತ ಹೇಳಿ ನಿಮ್ಮ ಗ್ರ್ಯಾಜುಯೇಷನ್ ಏನಾದ್ರು 2021 ಪಾಸ್ಔಟ್ ಆಗಿದ್ರೆ ನಿಮಗೆ ಅಪ್ಲೈ ಮಾಡೋಕ್ಕೆ ಅಲೋ ಇರಲ್ಲ. ಯಾಕೆಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟು. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ದ ಡೇಟ್ ಆಫ್ ಪಾಸಿಂಗ್ ಗ್ರ್ಯಾಜುಯೇಷನ್ ಶುಡ್ ನಾಟ್ ಬಿ ಮೋರ್ ದೆನ್ 4 ಇಯರ್ಸ್. ಅಂದರೆ 4 ಇಯರ್ಸ್ಗಿಂತ ಜಾಸ್ತಿ ಆಗಿರಬಾರ್ದು. ನಿಮ್ಮ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿ 4 ಇಯರ್ಸ್ಗಿಂತ ಜಾಸ್ತಿ ಆಗಿರಬಾರ್ದು. ಅಂದರೆ ಈ 2022 ಏನಿದೆ 1/4/2022, ಸೊ ಇದಕ್ಕಿಂತ ಮುಂಚೆ ನಿಮ್ದು ಏನಾದರೂ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಅಂದರೆ 2021 ಅಥವಾ 2022 ಮಾರ್ಚಲ್ಲಿ ಏನಾದರೂ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿ ನಿಮ್ಮದು ಸರ್ಟಿಫಿಕೇಟಲ್ಲಿ ಡೇಟ್ ಆಫ್ ಪಾಸಿಂಗ್ ಏನಾದರೂ 2021 ಇದೆ ಅಥವಾ 2022 ಜಾನ್ವರಿ, ಫೆಬ್ರವರಿ, ಮಾರ್ಚ್ ಇದೆ ಅಂದರೆ ಸೊ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಥವಾ ಈವನ್ ಅಪ್ಲಿಕೇಶನ್ ಹಾಕೋದ್ರಲ್ಲೇ. ಸೊ ಇದನ್ನೊಂದನ್ನು ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಬಿಕಾಸ್ ಇಲ್ಲಿ ಏಜ್ 28 ಅಂತ ಇದೆ. ಯೂಶ್ವಲಿ 2022 ಪಾಸ್ ಆಗಿದ್ದಾರೆ ಅಂದರೆ ಏಜ್ ಮೇ ಬಿ 24, 25 ಈ ಥರ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ, ಒಂದು ಎಕ್ಸಾಮ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ನೆಕ್ಸ್ಟು ಸೆಲೆಕ್ಷನ್ ಇರುತ್ತೆ. ತೊಗೊಳ್ತಾರೆ ಅಪ್ರೆಂಟೈಸ್ ಆಗಿ. ಸಬ್ಜೆಕ್ಟ್ ಏನಂದರೆ ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಕ್ವಾಂಟ್ ಆ್ಯಂಡ್ ರೀಸನಿಂಗ್, ಕಂಪ್ಯೂಟರ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಎಲ್ಲ ಏನಿದೆ ಅದ್ರ ಇನ್ಫಾರ್ಮೇಷನನ್ನು ಕೇಳ್ತಾರೆ. 20 ಕ್ವಶನ್ಸನ್ನು ಕೇಳ್ತಾರೆ ಅದ್ರ ಬಗ್ಗೆ. ಆ್ಯಂಡ್ ಈ ಎಕ್ಸಾಮು ಈಸಿ ಇರುತ್ತೆ. ಲೈಕ್ ನಾವು RRB ಕ್ಲರ್ಕ್ ಪ್ರಿಲಿಮ್ಸ್ ಏನು ಎಕ್ಸಾಮ್ ಬರೀತೀವಿ ಅದಕ್ಕಿಂತಲೂ ಈಸಿ ಇರುತ್ತೆ. ಯಾಕೆಂದರೆ ನಾನು SBI ಅಪ್ರೆಂಟೈಸ್ ಎಕ್ಸಾಮನ್ನು ಬರ್ತಿದ್ದೀನಿ. ಸೇಮ್ ಇದೇ ಥರ ಸಬ್ಜೆಕ್ಟ್ ಇತ್ತು, ಅದು ಕ್ಲಿಯರ್ ಕೂಡ ಆಗಿತ್ತು ನಂದು. ತುಂಬ ಈಸಿ ಇರುತ್ತೆ ಕ್ವಶನ್ಸು. ಅದರಲ್ಲಿ ಜನರಲ್ ಅವೇರ್ನೆಸ್ ಒಂಚೂರು ನೋಡ್ಕೊಳ್ಳಿ ಕರೆಕ್ಟಾಗಿ, ಬೇರೆದೆಲ್ಲದು ಈಸಿ ಇರುತ್ತೆ. ಇವನ್ ಕಂಪ್ಯೂಟರ್ ನಾಲೆಜ್ ಕೂಡ ತುಂಬ ಈಸಿ ಇರುತ್ತೆ. ನೆಕ್ಸ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್, ಇದ್ರ ಬಗ್ಗೆ ಎಲ್ಲಿ ಓದೋದು ಅಂತಂದರೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅವರು. ಇಲ್ಲಿ ಅವ್ರದ್ದು ಪ್ರಾಡಕ್ಟ್ಸ್ ಮತ್ತು ಸರ್ವಿಸಿಂದು ಡೈರೆಕ್ಟ್ ಲಿಂಕ್ ಹಾಕಿದ್ದಾರೆ. ಸೊ ಈ ಲಿಂಕ್ ಥ್ರೂ ನೀವೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಪ್ರಿಪೇರ್ ಆಗ್ಬೋದು ಆ ಒಂದು ಸಬ್ಜೆಕ್ಟಿಗೆ. ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್, ಟರ್ಮ್ ಡೆಪಾಸಿಟ್, ಯೂನಿಯನ್ ನೀಡ್ಸ್, ಸೊ ಇದರೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಲ್ಯಾಂಗ್ವೇಜ್ ಸೇಮ್ ಏನು 10th ಏನಾದ್ರು ನೀವು ಕನ್ನಡ ತೊಗೊಂಡಿದ್ರೆ ನೀವು ಹಿಂಗೇನು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರೋಲ್ಲ, ಇಲ್ಲಾಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಆಫ್ ಅಪ್ರೆಂಟೈಸ್ಶಿಪ್, ಇದರಲ್ಲಿ ಏನಂತಂದರೆ 1 ಇಯರ್ ತನಕ ಮಾತ್ರ ಇರೋದು. ಸೊ 1 ಇಯರ್ ಆದಮೇಲೆ ನೆಕ್ಸ್ಟು ಯೂನಿಯನ್ ಬ್ಯಾಂಕಲ್ಲಿ ವರ್ಕ್ ಮಾಡೋಕ್ಕೆ ಇರೋಲ್ಲ, 1 ಇಯರ್ ತನಕ ಮಾತ್ರ. ಆ್ಯಂಡ್ ಸ್ಟೈಫಂಡ್ ಅಥವಾ ಬೆನಿಫಿಟ್, ಸ್ಯಾಲ್ರಿ ಅಂತ ಹೇಳೋಕ್ಕಾಗಲ್ಲ, ಸ್ಟೈಫಂಡ್ ಅಥವಾ ಬೆನಿಫಿಟ್. ಸೊ ಇದು ಬಂದು ಪರ್ ಮಂತ್ 15,000 ಸಿಗುತ್ತೆ. ಅದು ರೂರಲ್ ಮತ್ತು ಸೆಮಿ ಅರ್ಬನಿಗೆ. ಅರ್ಬನ್ ಆದರೆ 18,000 ಸಿಗುತ್ತೆ, ಮೆಟ್ರೋ ಆದರೆ 20,000 ಇರುತ್ತೆ. ಸೊ ಇದಿಷ್ಟು ಸ್ಟೈಫಂಡ್. ನೆಕ್ಸ್ಟು ಲೀವ್ ಬಗ್ಗೆ ಹಾಲಿಡೇಸ್ ಆ ಥರ ಹೇಳೋದಾದರೆ 1 ಕ್ಯಾಶುವಲ್ ಲೀವ್ ಇರುತ್ತೆ, 1 ಮಂತಿಗೆ 1 ಲೀವ್ ಸಿಗುತ್ತೆ. ಅಂದರೆ ಟೋಟಲ್ ವರ್ಷಕ್ಕೆ 12 ಲೀವ್ ಸಿಗುತ್ತೆ.
ಎಟ್ ಎ ಟೈಮ್ 4 ಕ್ಯಾಶುವಲ್ ಲೀವ್ ಹಾಕ್ಬೋದು. ಓಕೆನಾ. ಸೊ ಇದಿಷ್ಟು ಲೀವ್ ಬಗ್ಗೆ. ನೆಕ್ಸ್ಟು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ನಿಮಗೇನಾದ್ರು ವರ್ಕ್ ಎಕ್ಸ್ಪೀರಿಯೆನ್ಸ್ ಇತ್ತು ಮೊದಲು ಬೇರೆ ಯಾವುದಾದ್ರೂ ಕಂಪನಿಯಲ್ಲಿ, ಸೊ NBFCಲಿ ಯಾವುದ್ರಲ್ಲಾದರೂ ನೀವು ವರ್ಕ್ ಮಾಡಿರಿ, ಸೊ ನಿಮಗೇನಾದ್ರು 1 ಇಯರ್ ಅಥವಾ 1 ಇಯರ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ, ವರ್ಕ್ ಮಾಡಿದರೆ, ನಿಮಗೆ ಈ ಒಂದು ರಿಕ್ರೂಟ್ಮೆಂಟ್ ಅವ್ರ ನೋಟಿಫಿಕೇಷನ್ ಬಂದಿದ್ದಲ್ಲ ಅಪ್ರೆಂಟೈಸ್ ಪೊಸಿಷನಿಗೆ, ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಆಲ್ರೆಡಿ ಅಪ್ರೆಂಟೈಸ್ ಆಗಿ ವರ್ಕ್ ಮಾಡಿದ್ದೀರಾ, ಅಥವಾ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವರ್ಕ್ ಮಾಡಿದ್ದೀರಾ, ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡಿದ್ದೀರಾ ಅಂತಂದರೆ ನೀವು ಕೂಡ ಈ ಒಂದು ಇದಕ್ಕೆ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಫ್ರೆಶರ್ಸ್ ಆಗಿರಬೇಕು ನೀವು. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕಂಪನಿಯಲ್ಲಾಗಿರ್ಬೋದು, ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋ ಹಾಗೆ ಇಲ್ಲ. ಆ್ಯಂಡ್ ನಿಮ್ಮನ್ನು ಟ್ರೈನಿಯಾಗಿ ಕನ್ಸಿಡರ್ ಮಾಡ್ತಾರೆ, ವರ್ಕರ್ ಆಗಿ, ಅಂದರೆ ಪರ್ಮನೆಂಟ್ ಎಂಪ್ಲಾಯ್ ಆಗಿ ಕನ್ಸಿಡರ್ ಮಾಡಲ್ಲ. ನೀವು ಟ್ರೈನಿಯಾಗಿ 1 ಇಯರ್ ತನಕ ಸೊ ಅಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟು ತುಂಬ ಜನಕ್ಕೆ ಡೌಟ್ ಇರೋದೇನೆಂದರೆ, ಮಧ್ಯದಲ್ಲಿ ಈ ಒಂದು ಬಿಡ್ಬೋದಾ, ಈಗ ಟ್ರೈನಿಂಗಲ್ಲಿ ನೀವು ಜಾಯ್ನ್ ಆಗಿರ್ತೀರ ಆ್ಯಸ್ ಅಪ್ರೆಂಟೈಸ್ ಆಗಿ, ಸೊ ನೀವು ಮಧ್ಯದಲ್ಲಿ ಬಿಡ್ಬೋದಾ ಅಂತ. ನೀವು ಯಾವಾಗ ಬೇಕಾದ್ರೂ ಬಿಡ್ಬೋದು, ಏನೂ ಆ ಥರ ಕಾಂಟ್ರಾಕ್ಟ್ ಅಂತ ಇಲ್ಲ, 1 ಇಯರ್ ಇರಲೇಬೇಕು ಅಂತ ಆ ಥರ ಏನೂ ಇಲ್ಲ. ನೆಕ್ಸ್ಟು ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದರೆ, 1 ಇಯರ್ ಆದಮೇಲೆ ಒಂದು ಟೆಸ್ಟ್ ಇರುತ್ತೆ, ಸೊ ಆ ಟೆಸ್ಟನ್ನು ಬರೀಬೇಕಾಗತ್ತೆ. ಇದು ಆ್ಯಕ್ಚುಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈ ಥರ ಇದೆ, ಬಟ್ ಕೆನರಾ ಬ್ಯಾಂಕಲ್ಲಿ ಆ ಥರ ಏನೂ ಇಲ್ಲ ಟೆಸ್ಟ್ ಬರೀಬೇಕು ಅಂತ. ಟೆಸ್ಟ್ ಬರೀಬೇಕು ಅಂತ ಕೆನರಾ ಬ್ಯಾಂಕಲ್ಲಿ ಏನೂ ಇಲ್ಲ, ಸರ್ಟಿಫಿಕೇಟ್ ಹಾಗೆ ಸಿಗುತ್ತೆ. ಬಟ್ ಇದರಲ್ಲಿ ಮೆನ್ಷನ್ ಮಾಡಿದರೆ ಸರ್ಟಿಫಿಕೇಟ್ ಸಿಗಬೇಕು ಅಂದರೆ ಲಾಸ್ಟಿಗೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇದೆ, ಸೊ ಅದನ್ನು ಬರೆದು ಸರ್ಟಿಫಿಕೇಟನ್ನು ತೊಗೊಳ್ಬೇಕು ಅಂತ. ನೆಕ್ಸ್ಟು ಇದು ಹೌ ಟು ಅಪ್ಲೈ ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ಬ್ಯಾಂಕ್ ಎಕ್ಸಾಮಿಗೆ ನೀವು ಅಪ್ಲೈ ಮಾಡಿರ್ತೀರ. ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇದ್ರ ಜೊತೆಗೆ ನಾನೀಗ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀನಿ, ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ತೀನಿ. ಫಸ್ಟು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ, ಇದು ರೂರಲ್ ಬ್ರ್ಯಾಂಚಲ್ಲಿ ಒಂಥರ ಇರುತ್ತೆ, ಆ್ಯಂಡ್ ಅರ್ಬನ್ ಸಿಟಿ ಈ ಥರ ಏನು ತೊಗೊತೀವಲ್ಲ, ಸೊ ತುಂಬ ಕಸ್ಟಮರ್ ಬರೋ ಬ್ರಾಂಚು, ಅದರಲ್ಲಿ ವರ್ಕ್ ಕಲ್ಚರ್ ಬೇರೆ ಥರ ಇರುತ್ತೆ. ಅಂದರೆ ವರ್ಕ್ ಕಲ್ಚರ್ ಅಂದರೆ ಸೇಮ್ ರೋಲ್ ಇದ್ದರೂ ಕೂಡ ನೀವು ಬ್ಯುಸಿ ಆಗೋದು ಡಿಫ್ರೆಂಟ್ ಇರುತ್ತೆ. ಲೈಕ್ ಈಗ ನೀವು ಸಿಟಿಲಾದರೆ ಸಂಜೆ 4 ಗಂಟೆನೂ ಫುಲ್ ಬ್ಯುಸಿ ಇರ್ತೀರ, ಬಟ್ ರೂರಲ್ಲಾದರೆ ಕಸ್ಟಮರ್ ಕಮ್ಮಿ ಬರ್ತಿರ್ತಾರೆ, ಸೊ ನೀವು ಅಷ್ಟು ಬ್ಯುಸಿ ಇರಲ್ಲ, ಸ್ವಲ್ಪ ಫ್ರೀ ಇರುತ್ತೆ ನಿಮಗೆ.